ಹಾಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಎಲ್ಲರನ್ನ ಕೂಡ ದೇವರು ಆಶೀರ್ವದಿಸಿದ್ದಾರೆ ಎಂಬುದಾಗಿ ಭಾವಿಸುತ್ತಾ ಈ ದಿನದ ದೇವರ ವಾಕ್ಯವನ್ನ ನಾವು ನೋಡುವಂತವರಾಗಿರೋಣ. ದೇವರ ವಾಕ್ಯದಲ್ಲಿ ಸತ್ಯವೇದದ ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಾಕ್ಯ, ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಇದುವರೆಗೂ ಕೂಡ ಏನೆಲ್ಲ ಜನರಿಗಾಗಿ, ದೇವ ಜನರಿಗಾಗಿರಬಹುದು, ಪ್ರತಿಯೊಬ್ಬೊಬ್ಬರು ಕೂಡ ನಮ್ಮ ಕುಟುಂಬದಲ್ಲಿ ಆಗಿರಬಹುದು, ನಮ್ಮ ಸ್ನೇಹಿತರು, ಕುಟುಂಬಸ್ಥರು ಯಾರಾಗಿದ್ದರೂ ಕೂಡ ಅವರು ದೇವ ಜನರಾಗಿದ್ದಾರೆ. ಅವರಿಗಾಗಿ ನಾವು ದೇವರ ಪ್ರೀತಿಯನ್ನ ಒಳಗೊಂಡವರಾಗಿ ಅವರನ್ನ ಸತ್ಕರಿಸುವುದರಾಗಲಿ, ಅವರನ್ನ ಉಪಚರಿಸುವುದರಲ್ಲಾಗಲಿ ನಾವು ಇದುವರೆಗೂ ಮಾಡಿರುವಂತಹ ಕಾರ್ಯಗಳನ್ನ ಆ ಮನುಷ್ಯರು ಮರೆತಿರಬಹುದು. ಆ ಮನುಷ್ಯರು ಅದನ್ನ ಮರೆತು ಮುಂದೆ ಹೋಗಿರಬಹುದು. ಆದರೆ ಆ ಎಲ್ಲಾ ಕಾರ್ಯಗಳನ್ನ, ನೀವು ಮಾಡಿದಂತಹ ಎಲ್ಲ ಸತ್ಕಾರ್ಯಗಳನ್ನ ಮರೆಯುವುದಕ್ಕೆ ದೇವರು ಅನ್ಯಾಯಸ್ಥನಲ್ಲ. ದೇವರು ಖಂಡಿತವಾಗಿಯೂ ನೀವು ಮಾಡಿದಂತಹ ಕಾರ್ಯಗಳಿಗೆ 2ರಷ್ಟು ದೇವರು ನಿಮ್ಮನ್ನ ಆಶೀರ್ವದಿಸಲು, ಪ್ರತಿಫಲವನ್ನ ಕೊಡಲು ಸಾಧ್ಯ ಪ್ರಿಯರೇ. ಆದುದರಿಂದ ನೀವು ಕುಗ್ಗಿ ಹೋಗದ ಹಾಗೆ, ಜನರಿಂದ ಮೋಸ ಹೋದವರಾಗಿ, ನೀವು ಮಾಡಿದಂತಹ ಉಪಕಾರಕ್ಕೆ ಬದಲಾಗಿ ಅಪಕಾರವನ್ನ ನೀವು ಹೊಂದಿಕೊಂಡಿರಬಹುದು. ಆದ್ರೆ ನೀವು ಅದೇ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಪ್ರಿಯರೇ. ಈ ಒಂದು ಪರಿಸ್ಥಿತಿಯಿಂದ ದೇವರು ನಿಮ್ಮನ್ನ ಬಿಡಿಸುತ್ತಾರೆ, ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ. ಯಾಕಂದ್ರೆ ದೇವರ ವಾಕ್ಯವು ಹೇಳುವ ಹಾಗೆ ಆತನು ಅನ್ಯಾಯಸ್ಥನಲ್ಲ. ನಾವು ನ್ಯಾಯವಾಗಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾಗಿಯೂ ಕೂಡ ಅನ್ಯಾಯವಾಗಿ ನಾವು ಕಷ್ಟಪಡುತ್ತಿರುವುದಾದಲ್ಲಿ ನಾವು ಮಾಡಿರುವಂತಹ ನ್ಯಾಯವುಳ್ಳ ಕಾರ್ಯಗಳನ್ನ ದೇವರು ಗಮನಿಸಿದ್ದಾರೆ. ಆದುದರಿಂದ ದೇವರಲ್ಲಿ ನೀವು ಭರವಸೆವಿಟ್ಟವರಾಗಿ ನೀವು ಮಾಡುತ್ತಿರುವಂತಹ ಸತ್ಕಾರ್ಯಗಳನ್ನ, ಒಳ್ಳೆಯ ಕಾರ್ಯಗಳನ್ನ ಉಪಚರಿಸುವುದನ್ನ ನೀವು ಮುಂದುವರಿಸಿ. ಯಾಕಂತಂದ್ರೆ ಖಂಡಿತ ಒಂದು ದಿನ ಅದಕ್ಕೆ ಪ್ರತಿಫಲ ಉಂಟು. ದೇವರ ಪ್ರೀತಿಯನ್ನ ಹೊಂದಿಕೊಂಡವರಾಗಿ, ಆ ಪ್ರೀತಿಯನ್ನ ಹಂಚುವವರಾಗಿ ಖಂಡಿತವಾಗಿಯೂ ದೇವರು ನಿಮ್ಮನ್ನ ನಡೆಸುವಾತನಾಗಿದ್ದಾನೆ, ಆಶೀರ್ವದಿಸುವಾತನಾಗಿದ್ದಾನೆ, ಬಿಡುಗಡೆ ಕೊಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಅಪ್ಪ, ಇದುವರೆಗೂ ಸ್ವಾಮಿ ಈ ಒಂದು ಕಾರ್ಯಕ್ರಮವನ್ನ ಕೇಳುತ್ತಿರುವಂತಹ ಎಲ್ಲಾ ಕರ್ತನೆ ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ವಿಶೇಷವಾಗಿ ಅಪ್ಪ, ದೇವ ಜನರಿಗೆ ಕರ್ತನೆ ಎಲ್ಲಾ ರೀತಿಯ ಸತ್ಕಾರ್ಯಗಳನ್ನ ಉಪಚರಿಸುವುದರಲ್ಲಿ ಆಗಿರಬಹುದು, ಅವರಿಗೆ ಕರ್ತನೆ ಯಾವುದೇ ಒಳ್ಳೆಯ ಕಾರ್ಯಗಳನ್ನ ನಿನ್ನ ಪ್ರೀತಿಯಿಂದ ಕೂಡಿದವರಾಗಿ ಮಾಡಿ ಅಪ್ಪ, ಈ ದಿನಗಳಲ್ಲಿ ಅದರಿಂದ ಕರ್ತನೆ ಕಣ್ಣೀರು ಸುರಿಸುತ್ತಿರುವಂತಹ, ಕಷ್ಟದಲ್ಲಿರುವಂತಹ, ಅನ್ಯಾಯಕ್ಕೆ ಒಳಗಾದಂತಹ ಕರ್ತನೆ ನನ್ನ ಎಲ್ಲಾ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಅಪ್ಪ. ಅವರು ಎಲ್ಲರನ್ನ ನೀನು ಆಶೀರ್ವದಿಸು ಕರ್ತನೆ. ಅದನ್ನ ಕರ್ತನೆ ಅಪ್ಪ, ಅವರು ಮಾಡಿರುವಂತಹ ಸತ್ಕಾರ್ಯಗಳನ್ನ ಮರೆಯುವುದಕ್ಕೆ ನೀನು ಅನ್ಯಾಯಸ್ಥನಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಕಾಣ್ತೇವೆ ಕರ್ತನೆ. ನೀನು ಕರ್ತನೆ ಅವರು ಮಾಡಿದಂತಹ ಕರ್ತನೆ ಎಲ್ಲಾ ಸತ್ಕಾರ್ಯಗಳಿಗೆ ಕರ್ತನೆ ನೀವು 2ರಷ್ಟು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.